ಎಲ್ಲಿತ್ತು ಇವಂದ ಇವ್ ಬರೇ ಕಾಲಾಗಿನವ ನೋಡ್ತಿದ್ದು ಹೊರಗೊಮ್ಮೆ ಹೆಣಿಕೆ ಮಲ್ಲ ಎಲ್ಲಿ ಹಾಕಿರುವಲ್ಲ ಕರೆ ಮೊದಲು ಕಾಲಾನು ಯಾವ್ರೆ ಓದಿದ ಇವ್ ಏನತ್ತಿದ್ದ 3,000 ರೂಪಾಯಿ ಬಾಡಿಗೆ ಮಾಡ್ಕೊಂಡು ಹೋಗ್ಯಾನ. ಅದು ವಿಚಾರ ಇಲ್ಲ, 300 ರೂಪಾಯಿ ಕಾಲಾಗಿನೂ ಸಂಬಂಧ ವಿಚಾರ ಮಾಡ್ತೀವಿ ಅಂತ ದೇವೇಂದ್ರನ ಎಷ್ಟು ನಮಗೆ ಹಾಡಿಕೆ ರೊಕ್ಕ ಮುಗಿಸ್ಯಾನು ಅಟ್ಟು ಎಲ್ಲ ನಮ್ಮ ಮೌಲ ಕಾಕ ಕೊಡುನು. ಆದಿಶಕ್ತಿ ಶಾರದಾ ಶಾರದಾ ದೇವಿ ಆದಿಶಕ್ತಿ ಗಲ ಗೆಜ್ಜಿ ನುಡಿಸುತ್ತ ಬಂದಾಳೋ ಸರಸ್ವತಿಯ ಗಲ ಗೆಜ್ಜಿ ನುಡಿಸುತ್ತ ಬಂದಾಳೋ ಸರಸ್ವತಿಯ ಅಂಧಕಾರದಾಗಿರತಿ ಕತ್ತಲ ಸೀರಿ ಬೆಳಕ ಕುಬ್ಬಸ ತೊಟ್ಟ ತೋಳ ಗರಗರ ತೊಟ್ಟ ತೋಳ ಹಿರುರ ಊರಾಗ ತೊಟ್ಟ ತೋಳ ತಿರುತೀಯ ಕತ್ತಲ ಸೀರಿ ಬೆಳಕ ಕುಬಸ ತೊಟ್ಟ ತೋಳ ಗರಾಗರ ತೊಟ್ಟ ತೋಳ ನಸಲನಗಿ ನವಲ ಕುಣತ ಕುಣಿತಿ ನಸಲನಗಿ ನವಲ ಕುಣತ ನಸಲನಗಿ ನವಲ ಕುಣತ ಕುಣಿತಿ ನಿನ್ನ ಹೃದಯದೊಳು ಜನಸಿ ಬಂದ ತ್ರಿಕಾಲದ ತಾಯಿ ಹೃದಯದೊಳು ಜನಸಿ ಬಂದ ತ್ರಿಕಾಲದ ಶೇಖ ಮತ್ತು ಮಗ ಒಲಿಯುವ ಶಕ್ತಿ ಶೇಖ ಮತ್ತು ಮಗ ಒಲಿಯುವ ಶೇಖ ಮತ್ತು ಮಗ ಒಲಿಯುವ ಶಕ್ತಿ ಕಂದ ಇಮಾಮ ಸಾಬ ನಿನ್ನ ನೆನೆಯ ತಾರ ತಾಯಿ ನೀನು ಆಗವ್ರಿಗೆ ಸಾರಥಿಯ ಕಂದ ಇಮಾಮ ಸಾಬ ನಿನ್ನ ನೆನೆಯ ತಾರ ಯಾವ ನಮ್ಮ ಹಿರೂರ ಗ್ರಾಮದ ಅಣ್ಣನ ಬಳಗದವರಾಗಲಿ ತಮ್ಮನ ಬಳಗದವರಾಗಲಿ ತಾಯಿ ತಂದೆ ಸ್ವರೂಪಿದವರಾಗಲಿ ಅದೇ ರೀತಿಯಾಗಿ ಯಾವ ನಮ್ಮ ಕಲೆಬಲ್ಲವರು ಕಲೆದ ನೆಲೆಬಲ್ಲವರು ಕಲೆದ ಜಗತ್ತಿನೊಳಗೆ ಹೆಂಗೈತೆ ಅನ್ನುವಂಥದ್ದು ಭಜನಾ ಅನ್ನುವಂಥದ್ದು ರೂಪ ತೋರಿಸಿಕೊಟ್ಟವ್ರು ನಮ್ಮ ದೇವೇಂದ್ರ ಅಣ್ಣವರಾಗಲಿ ಇವತ್ತಿನ ದಿವಸದೊಳಗೆ ಯಾವ ನಮ್ಮ ಗೌರಿ ದೇವಿ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ಒಕ್ಕವಾದ ಇಟ್ಕೊಂಡಾರಪ್ಪ ಹೆಂಗಂದ್ರೆ ಬಂದ್ರ ಮಸೀಬ್ನಾಳ ಮೌಲಾನು ವಿದ್ಯಾನು ಕೂಡೇ ಬರ್ಬೇಕು ಇರ್ಲಿಕ್ಕಂದ್ರೆ ಇಲ್ಲ ಎರಡು ಒಳೆ ಭಾಳ ಗತ್ತಲೆ ಕೂಡಿಸ್ಯಾರಪ್ಪ ತಂದ ಯಾಕಂದ್ರೆ ಮೌಲಾಕನು ಭಾಳ ಶಾಣೆ ಅದನ್ರಿ. ಯಾಕಂದ್ರೆ ಶಿವಶಕ್ತಿ ಒಕ್ಕವಾದ ಅಂದ್ರೆ ಏನಿದ್ರ ಅರ್ಥ ಏನ ಶಿವಶಕ್ತಿ ಒಕ್ಕವಾದ ಗೀಗಿ ಪದ ಅಂದ್ರೆ ಏನು ಶಿವಶಕ್ತಿ ಅಂದ್ರೆ ಹೆಂಗಪ್ಪ ಅಂದ್ರೆ ಶಕ್ತಿದಿಂದ ಸೃಷ್ಟಿ ತಯಾರಾಗ್ಯದು ಏನ ಸಂಬಾನದಿಂದ ತಯಾರಾಗೈತೋ ಸಂಬಾನದಿಂದ ಜರ್ಕರು ಸೃಷ್ಟಿ ಆಗಿದ್ದ ಮಾತು ಕರೆ ಇದ್ರ ಏನ ಶಕ್ತಿನ ತಗೊಂಡು ಸಂಬ ತಯಾರು ಮಾಡಿದು ಏನ ಶಕ್ತಿನ ಕಡಿಯಾಕ ಇಟ್ಟು ಬರೇ ತನ್ನ ಕೈಲಿ ಅಟ್ಟು ಸೃಷ್ಟಿ ಮಾಡಿದು ಇದನ್ನ ಹೇಳುದಕ್ಕ ನಮ್ಮ ಮೌಲಾಕಕ್ಕ ಬಂದಾರಿಪ್ಪ ಇಲ್ಲಿಗೆ. ಆದ್ರ ಎದ್ದು ಜರಾನ ಹುದಲಕ್ಕೆ ಬಿದ್ದಾರ್ರಿ ಬಹಳ.
ಹೆಂಗ ಹುದಲ್ಕ ಬಿದ್ದಾರಂದ್ರ ಹೆಂಗ ಓಡ್ಯಾಡಿ ದನ ಕೈಬೇಕನ್ನಕತ್ತೇರಿ ಅವರು ಬಿ ಹಂಗಾವ್ ಹಂಗೇನಿರಂಗಿಲ್ರಿ ಮೌಲಕಕ್ಕ ಓಡ್ಯಾಡಿ ದನಕ್ಕಾದ್ರ ಹೊತ್ತು ಮುಣಗಂಗಿಲ್ಲ ಹೊತ್ತು ಹೊಂಡಂಗಿಲ್ಲ ಪ್ಯಾಂಟುಣಿಗೆ ಅದಾವ ಅದಾವಲ್ಲ ಹಂಗ ಶಿವಶಕ್ತಿನ ಬೆಳೆಸ್ಲಕತ್ತೀರಿ ಸಮ್ಮಾನ ಬ್ಯಾಡ ಅಂದಿಲ್ಲ ನಿಮಗ್ ಬಳಸ್ರಿ ಆದ್ರೆ ಒಂದ್ ಮಾತು ಹೇಳಿದ್ರಿಪ್ಪ ಅವ್ರ ಏನತ್ತ ಮುಣಗಿರುವಂತ ಸೂರ್ಯ ದೇವನ ಎಬಿಸಿ ಬಿಟ್ಟವನ ನೀನೇ ಮುಣಗಿರುವಂತ ಸೂರ್ಯ ದೇವನ ಎಬಿಸಿ ಬಿಟ್ಟತ್ ಯಾರು ಮೌಲಾಲಿ ಶರಣರ ಅಂದ್ರ ಅಪ್ಪನ ಬೆಳೆಸಲಕ್ ಬಂದಾರಲ್ರಿ ಜರ ಬೆಳಕ ಹೇಳಿ ಹೋಗ್ಯಾರ ಅವ್ರದ ಸಿದ್ದರಾಮೇಶ್ವರನ ಕಮರಿ ಕೊಳದೊಳಗ ಹಾರ್ಲಕ ನಿಂತಿದ್ದ ಕೈಯಾಗ ಎತ್ತಿ ಹಿಡಿದವ ನೀನೆ ಕರುಣಾಮಯಿ ಆದವನು ನೀನೆ ದೇವ್ರ ಬಾಳ ದೊಡ್ಡವ ನಾನು ಎಲ್ಲಿದ ನೀವು ದೇವ್ರ ಎಲ್ಲಿದಾನು ಇವನು ತಾಲೂಕ ಜಿಲ್ಲಾ ಠಿಕಾನ ನನಗೆ ಬೇಕಾಗ್ಯದ ನಿಮಗೆ ಹೆಂಗ ಬಾಗೇವಾಡಿ ತಾಲೂಕ ಬಿಜಾಪುರ ಜಿಲ್ಲಾ ಮಸೀಮನಾಳ ಊರು ಠಿಕಾಣ ಅದಲ್ಲ ಈ ದೇವ್ರ ಠಿಕಾಣ ಯಾವ್ದ ಇವನು ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಇವನ ಪೋಸ್ಟ್ ಎಲ್ಲಿದ ನೀವ ಇದು ದೇವ್ರ ಹೆಂಗ್ರಿ ಯಥಾ ಭಕ್ತಿ ತಥಾ ದೇವ ದುಡಿಕೆ ಆಗ್ಬೇಕು ಹೆಂಗ ದುಡುಕಿ ಹಂಗ ಪಗಾರ ಈಗ ಬರೇ ದೇವ್ರ ದೊಡ್ಡವನ ಅಂತೇಳಿ ದೇವ್ರನ್ನ ಕೂತ್ ಮನ್ಯಾಗ ಕೂತ್ರ ಹಿರೂರ ಊರಾಗಿನ ರೊಕ್ಕ ನಮ್ಮ ಮನಿಗ್ ಬರ್ತದನ್ರಿ ಯಾಕೆ ಬರಂಗಿಲ್ಲ ಇಲ್ಲಿ ದುಡುಕಿ ಮಾಡ್ಬೇಕ ಹಂಗ ನೋಡ ಹೆಂಗ ದುಡುಕಿ ಹಂಗ ಪಗಾರ ಯಥಾ ಭಕ್ತಿ ತಥಾ ದೇವ ಹೊರಗ ದೇವ್ರ ಹುಡುಕೋದು ಬೇಕಾಗಿಲ್ಲ ದೇವ್ರ ನಮ್ಮಲ್ಲಿ ಅದಾನ ಮನುಷ್ಯಾಗ ದೇವ್ರ ಆಗ್ಲಕ್ಕು ಬಂದದ ಹೊಳ್ಳಿ ದೇವ್ ಆಗ್ಲಕ್ಕು ಬಂದದ ಎರಡು ಇವಾಗ ಬರ್ತೈತಿ ಮಾನವ್ಗೆಲ್ಲ ಆಗ್ಲಕ್ ಬಂದೈತಿ ಇದಕ್ಕೆ ಹೆಂಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತ 6 ಮನಿ ಇದರಲ್ಲಿ ಮೆಟ್ಟ ಮಾಡಿ ಕೂತಾವನಂಟ್ಲೆ ಇದಕ್ಕೆ ನಾನಾ ತರ ಆಗ್ಲಕ್ಕ ಬಂದದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಯಾವ ಅಳದ ನಡೀತಾನಲ್ಲ ಅವಂಗ ಮಾತ್ರ ಪರಮಾತ್ಮ ಅಂದ್ರೆ ಏನು ಪರರ ಆತ್ಮ ತನ್ನ ಆತ್ಮದಂತೆ ತಿಳಿಯವನೇ ಜಗದಾಗ ಪರಮಾತ್ಮ ಹೊರಗಿಲ್ಲದು ಎಲ್ಲ ನಮ್ಮಲ್ಲಿ ಅದ ಅದಕ್ಕ ದೇವರ ದೊಡ್ಡವ ಅಂದೆಲ್ಲ ದೇವ್ರ ಜರಕರ ದೊಡ್ಡವ ಇದ್ದಂದ್ರ ನನಗ ಜರ ಸಂಶಯ ಬಂದದ್ರಿಪ್ಪ ಇದು ನೀವು ತಯಾರು ಮಾಡಿಟ್ಟಿರೋ ದೇವ್ರ ಈಗ ನೋಡ್ರಿ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದ ಮನಿ ಒಳಗ ತೊಳೆದ ಅದಕ್ಕೆ ಕಮ್ಮಂದ ಜರ ಕುಕುಮ ಭಂಡಾರ ಹಚ್ಚಿ 2 ಉದಕಡ್ಡಿ ಬೆಳಿಗ್ಗೆ ಅದನ್ನ ಪೂಜಾ ಮಾಡಿ ಇಟ್ಟಿವಪ್ಪ ಅಂತಂದ್ರ ಮಾಡಿನೊಳಗ ಅದ ದೇವ್ರಾಯ್ತು ಏನ ಹಾದಿ ಮ್ಯಾಗ ಬಿದ್ದಿರು ಕಲ್ಲ ಅದೇ ಕಲ್ಲು ಸರ್ಕರ್ ನಮಗ ಬ್ಯಾಡಾಗಿ ಬತ್ತಪ್ಪ ಅಂತಂದ್ರೆ ಅದ ಕಲ್ಲು ಓದ ನಾವು ಅಡಿವ್ಯಾಗ ಒಗದಿವಂದ್ರ ದನಗೋಳ ಕಾಯುವಂತ ಹುಡುಗರ ಕೈಯನ್ನ ಕಾಡಗಲ್ಲಾತು ಅದೇ ಕಲ್ಲ ಅಣ್ಣತ್ತಾಮ್ರೇನೋ ಹೊಲದ ಸಂಬಂಧ ಜಗಳಾಡ್ಲಕತ್ತೀರಂದ್ರ ಸೀಮಿಗಲ್ಲ ಕೊಳೆ ಬಿದ್ದಿರ್ತದಲ್ರಿ ಅದೇ ಕಲ್ಲ ತಂದ ಭೂಮಿಯಾಗ ಹೋಗದಿವಪ್ಪ ಅಂದ್ರ ಸೀಮಿಗಲ್ಲ ಕೊಯ್ತ ಅದೇ ಕಲ್ಲ ಮತ್ತ ದೇವ್ರ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂದ್ರಿ ಅವ ಹಂಗ ಕೊಡಂಗಿಲ್ಲ ಭಕ್ತಿ ಅನ್ನುವಂತ ಲಂಚ ಅವನ ಮ್ಯಾಲ ಇಡ್ಬೇಕಾಯ್ತ ಕೊಡ್ತಾನವ ಹಂಗ ಕೊಡ್ತಾನವ ಇವನ ಭಕ್ತಿ ನಮ್ಮ ಮೌಲಕಕ್ಕ ಅವನ ಭಕ್ತಿ ಬೇರೆ ರೀ ಮಾನ್ಯ ಶ್ರೀಶೈಲಕ್ಕೆ ಹೋಗಿದ್ರಿ ಅವನು ಬಿ ಹೆಂಗ 3,000 ರೂಪಾಯಿ ಕ್ಲೋಸರ್ ಗಾಡಿ ಬಾಡಿಗೆ ಮಾಡ್ಕೊಂಡ ಶ್ರೀಶೈಲಕ್ಕೆ ಹೋಗಿದ್ದ ಮಲ್ಲೈಗೆ ಆ ಸಿದ್ದರಾಮೇಶ್ವರ ಸುದ್ದಿ ಹೇಳ್ದನಂಟ್ಲೆ ಹೇಳ್ಬೇಕಾಗ್ಯದ 3,000 ರೂಪಾಯಿ ಬಾಡಿಗೆ ಮಾಡ್ಕೊಂಡ ಯಾವ ಶ್ರೀಶೈಲಕ್ಕೆ ಹೋಗಿದ್ರಿಪ್ಪ ಖರೆ ಅಲ್ಲಾನ ಮಲ್ಲಿನಾಥನ ಮೇಲೆ ಇವನ ಲಕ್ಷ್ಯ ಇದ್ದಿದ್ದಿಲ್ಲ ಇವ್ ಬರೇ ಕಾಲಾಗಿನ ನೋಡ್ತಿದ್ ಹೊರಗೊಮ್ಮೆ ಹೆಣಿಕೆ ಹೇಕೆ ಮಲ್ಲ ಹೇಳಿಕಿರುವಲ್ಲ ಖರೆ ಮೊದಲು ಕಾಲಾನು ಯಾವ ಓದಿಲ್ಲ ಇವ್ ಏನತ್ತಿದ್ದ 3,000 ರೂಪಾಯಿ ಬಾಡಿಗೆ ಮಾಡ್ಕೊಂಡು ಹೋಗ್ಯಾನ ಅದು ವಿಚಾರ ಇಲ್ಲ 300 ರೂಪಾಯಿ ಕಾಲಾಗಿನ ಸಂಬಂಧ ವಿಚಾರ ಮಾಡ್ತೀವಿ ಅಂದ್ರೆ ವಿಚಾರ ಮಾಡ್ರಿ ದೇವ್ರಿಗೆ ಹೆಂಗ ಸಿಗುತ್ತಾ ನಿಮ್ಮಂತವ್ರಿಗೆ ಇಲ್ಲ ಇಡ್ತೀವಿ ಯಾವಲ್ಲಿ ಹೆಂಗ ಅದಕ್ಕೆ ಯಥಾಭಕ್ತಿ ತಥಾದೇವ ನಾವು ಹೆಂಗ ನಡ್ಕೋತೀವ ಹಂಗ ತಾನೇ ಇರ್ತೈತಿ ಅದು ಯಾವಾರ ಮತ್ ದೇವ್ರಾಗಬೇಕಾದ್ರೂ ಇದು ನೀವು ಮಾಡಿರೋ ದೇವ್ರು ನನಗ ಬೇಕಾಗಿಲ್ಲ ಕೃತ ತ್ರೇತ ದ್ವಾಪಾರ ಕಲಿಯುಗ ಇದ್ರ ಆಚೆ ಕಡೆ ಎಲ್ಲಿ ಅದ ನಮ್ಮ ದೇವ್ರ ಕರಗದಾನೋ ಬೆಳ್ಳಗದಾನೋ ಕೆಂಪಗದಾನೋ ಹಸಿರದಾನೋ ಯಾರಿಗ್ ಕಂಡಾನೆ ಏನು ಉಣಿಸ್ಯಾನ ಲಂಬೋದರ ಸ್ಮರಣೆ ಮಾಡುವೇನೆಂದು ಅಂತ ಹೇಳಿದ್ರಿ ಈ ಲಂಬೋದರ ಯಾರ ಮಗ ಇವ ಶಿವಶಕ್ತಿ ಒಕ್ಕವಾದ ಬಿದ್ದತಿಂದ ಹಿರೂರ ಊರಾಗ ಲಂಬೋದರ ಏನ ತಾಯಿ ಮಗನೋ ಏನ ತಂದೆ ಮಗನೋ ಮುಂದಿನ ಸಂದಿಗೆ ಇಟ್ಟ ಹೇಳ್ರಿ ಗಂಡ ಹಾಡವ್ರು ಅಪ್ಪನ ಮಗ ಅದಾನಂತೇಳಿ ನೀವು ಕಬಲಿ ಮಾಡಿ ಕೊಟ್ರಿ ಅಂದ್ರೆ ಇಂದ ದೇವೇಂದ್ರನ ಎಟ್ಟು ನಮಗ್ ಹಾಡಿಕೆ ರೊಕ್ಕ ಮುಗಿಸ್ಯಾನು ಅಟ್ಟು ಎಲ್ಲ ನಮ್ಮ ಮೌಲಕ ಕೊಡುನು ಏನ ಅಪ್ಪನ ಮಗ ಲೇಖಿ ಹೆಚ್ಚಿ ಕೊಡಬೇಕು ಅದ್ಯಾಕಾದಿತ್ರಿ ಅವನ ಮಗ ಅದಾನ ಅಂದ್ರಿ ಮೌಲಕ ಬಸ್ ಚಾರ್ಜ್ ಕೊಡಂಗಿಲ್ರ ಮತ್ತ ನಾವು ಹೊತ್ತುಕೊಂಡು ಕೊಡದ ಊರಿಗೆ ಹೋಲ
ಹೆಸರ ಮುತ್ಯನ ಹೆಸರ ಮೊಮ್ಮಗನ ಹೆಸರ ಏ ಯಾವ ಬಾಡ್ಯನ ಮಗ ಹಡದಾನ ಅವನಿಗೆ ಹೇಳೋ ಅವ್ರ ಅಜ್ಜನ ಹೆಸರ ಮುತ್ಯನ ಹೆಸರ ಮೊಮ್ಮಗನ ದೇವ್ರ ದೇವರಂತ ದೆವ್ವ ಬಡದತೇನೋ ದೇವರ ದೇವರಂತ ದೆವ್ವ ಬಡದತೇನೋ ದೆವ್ವ ಹಿಡದ ದೇವ್ರ ದೇವ್ರ ಅಂತ ದೆವ್ವ ಬಡದತೆ ಏ ದೇವರ ಇರವದು ಯಾವೂರ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಅಷ್ಟ ಅಂತರ ಮ್ಯಾಲ ಜಂತರ ಇದರ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಅಷ್ಟ ಅಂತರ ಮ್ಯಾಲ ಜಂತರ ಇದರ ಆರು ಶಾಸ್ತ್ರ 18 ಪುರಾಣ ಎಲ್ಲ ಏ ಕೂಗತಾವ್ರಿ ದೇವರ ಹೆಸರ ಏ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ದಕ ಕೂತ ಹತ್ತಾರ ಮನಿಗೆ ಏ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸತ್ತಾರ ಕೂತ ಹತ್ತಾರ ಮನಿಗೆ ನಿನ್ನ ದೇವರಿದ್ದರ ಎಲ್ಲಿ ನಿನ್ನ ಕಲಿಸಿದ ಗುರವಿನ ಕರಸೋವ ನಿನ್ನ ದೇವ್ರ ತೋರ್ಸುತ್ತಾನ ಒಪ್ಪೋದಿಲ್ಲ ಈ ಪ್ರಶ್ನೆ ತಿಳಿದದೇನ ಕನಸೋವಾಗಿ ಏ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಸುಳ್ಳ ದೇವರಂತ ಮಳ್ಳ ಹುಡುಗ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಮಳ್ಳ ಹುಡುಗ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಕಳ್ಳ ಕುಟ್ಟಿದರೆ ಯಾರ ಕೇಳವರ ಕೇಳು ಅವರ ತಾಯಿ ತಂದೆ ಹೆಸರ ಜನ ಹೆಸರ